ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ಕರ್ನಾಟಕದ ಸೂಪರ್ ಸ್ಪೆಷಾಲಿಟಿ ಆಗಿರುವಂಥ ಬಿಸಿಬೇಳೆಭಾತನ್ನ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಇದು ಸಾಧಾರಣವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ, ಬಟ್ ಹಂಗೆ ಕಂಪ್ಲೀಟ್ ಫುಡ್ಡು. ಇದು ಕೂಡ ತರಕಾರಿ ಇರುತ್ತೆ, ವಿಟಮಿನ್ಸು, ಮಿನರಲ್ಸು, ಪ್ರೋಟೀನು, ಕಾರ್ಬೋಹೈಡ್ರೇಟು ಎಲ್ಲ ಸೇರಿಕೊಂಡಿರೋವಂಥ ಕಂಪ್ಲೀಟ್ ಫುಡ್ ಆಗಿರುತ್ತೆ ಇದು. ಫಸ್ಟು ನಾನು ಒಂದು 1/4 ಲೋಟ ಅಷ್ಟು ಬೇಳೆ ತೊಗೋತಾ ಇದ್ದೀನಿ. ಬೇಳೆನ ತೊಳ್ಕೊಂಡು 2 ಲೋಟದಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಅಷ್ಟು ಈರುಳ್ಳಿ, ಅಂದರೆ 1 ದೊಡ್ಡ ಈರುಳ್ಳಿ, 1 ಕ್ಯಾರೆಟು 1 ಕಪ್ಪಲ್ಲಿ, ಮತ್ತು 2 ಟೊಮೆಟೊ, 1 ಕಪ್ ಬಟಾಣಿ, ಇದಿಷ್ಟನ್ನು ಹಾಕ್ಕೊಂಡು ಬೇಯಕ್ಕಿಡ್ತೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಕ್ಕಿಟ್ಟಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನಾನು ನೆನೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಾಲು ಭಾಗದಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ನಾಗ ನಾನು 1 ವಿಜಿಲ್ ಕೂಗಿಸ್ಕೊಂಬಿಟ್ಟಿದ್ದೀನಿ. ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಮತ್ತು ಬೇಳೆನೂ ಬೆಂದಿರುತ್ತೆ. ಈಗಲೇ ನಾನು ಒಂದು ಸೌಟ್ ತೊಗೊಂಡು ತೊಳಸ್ಕೊಂಬಿಡ್ತೀನಿ. ಆವಾಗ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಆಮೇಲಿಂದ ನಾನು ಮತ್ತೆ ನೀರನ್ನ ಸೇರಿಸ್ಕೊತೀನಿ. ನೀರು ಸೇರಿಸ್ಕೊಂಡ್ಮೇಲೆ ನಾವು ಬೇಳೆನ ಮಸ್ಕೊಳಕ್ಕಾಗಲ್ಲ. ಹಾಗಾಗಿ ಮೊದಲೇ ಮಸ್ಕೊಂಡು ಆಮೇಲಿಂದ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು 3/4 ಲೋಟ ಅಕ್ಕಿ ಹಾಕ್ತಾ ಇರೋದು, 1/4 ಲೋಟ ಬೇಳೆನೇ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಬೇಳೆ ಏನು ಹಾಕ್ಕೊಳ್ಳಲ್ಲ. ಇದ್ರೇ ಆದರೆ ರುಚಿ ಚೆನ್ನಾಗಿರುತ್ತೆ. ತುಂಬ ಬೇಳೆ ಹಾಕ್ಕೊಂಡ್ರೆ ಒಂಥರ ಮದ ಅನಿಸ್ಬಿಡತ್ತೆ. ಹಾಗಾಗಿ ನಾನು ಹಾಕ್ತಿಲ್ಲ. ಈಗ ನೀರೆಲ್ಲ ಹಾಕ್ಕೊಂಡ್ಮೇಲೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಬಿಸಿಬೇಳೆಭಾತ್ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. 1 ಪಾವ್ಗೆ 3 ಸ್ಪೂನಷ್ಟು ನಾನು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಬಿಸಿಬೇಳೆಭಾತ್ ಪೌಡರು ಅದನ್ನೇ ತಾನೇ ನಾನು ಫ್ರೆಶ್ಶಾಗಿ ಮಾಡ್ಕೊಂಡಿದ್ದೀನಿ. ಈ ಬೇಳೆ ಎಲ್ಲ ಚೆನ್ನಾಗಿ ಕುದಿಬೇಕು. ಈಗ ನಾನು ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ನಲ್ಲ, ಅದನ್ನು ಕಿವುಚ್ಕೊಂಡು ರಸ ಎಲ್ಲ ಹಿಂಡ್ಕೊತಾ ಇದ್ದೀನಿ. ಈಗ ಒಣ ಕೊಬ್ಬರಿನೂ ಹಾಕೋತೀನಿ, ಜೊತೆಗೆ ಹಾಗೆ ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊತೀನಿ. ಈಗ ತೊಳ್ಕೊಂಡು ಇಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, 1 ಲೋಟ 3/4 ಲೋಟ ಅಕ್ಕಿ, 1/4 ಲೋಟ ಬೇಳೆಗೆ 4 ಕಪ್ಪು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಅಕ್ಕಿ ಒಂದು ಕುದಿ ಬಂದ ಮೇಲೆ ನಾನು ಸಾಂಬಾರು ಈರುಳ್ಳಿನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅಂದರೆ ಈರುಳ್ಳಿನ ಕಟ್ ಮಾಡಬಾರ್ದು, ಬರೀ ಸುಲಿದಿಟ್ಕೋಬೇಕು. ಇಡೀ ಈರುಳ್ಳಿನೇ ತಿನ್ನೋಕೆ ಸಿಗಬೇಕು. ಹಾಗಾಗಿ ಇವಾಗ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಈರುಳ್ಳಿನ ಹಾಕಿ ನಾನು ವಿಜಿಲ್ ಕೊಟ್ಕೊಂಡಿದ್ದೀನಿ. ಈಗ ಉಪ್ಪು, ಬೆಲ್ಲ, ಖಾರದ ಪುಡಿ ಎಲ್ಲ ಬೆರ್ತಿದೆ. ಅನ್ನನೂ ಬೆಂದಿದೆ. ನೋಡಿ ಎಷ್ಟು ತೆಳುವಾಗಿರಬೇಕು. 1 ಪಾವ್ಗೆ 4 ಪಾವನಷ್ಟು ನೀರನ್ನ ಸೇರಿಸ್ಕೋಬೇಕು, 1:4. ಹಂಗಾದರೆ ತೆಳುಗಿರುತ್ತೆ. ಮತ್ತು ತೊಳಿಸುವಾಗ ಕೆಳಗಡೆಯಿಂದ ತೊಳಿಸ್ಕೋಬೇಕು, ಇಲ್ಲಾಂದರೆ ಬೇಳೆ ಕೆಳಗಡೆ ಕೂತ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದು ನಮಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆಯಲ್ವ. ಈಗ ಅಕಸ್ಮಾತ್ ನಾವೇನಾದ್ರು ನೀರು ಕಡಿಮೆ ಹಾಕಿದ್ರು ನೀರು ಸೇರಿಸ್ಕೋಬೋದು. ಈ ಸಮಯದಲ್ಲಿ ಬಿಸಿನೀರು ಕಾಯಿಸ್ಕೊಂಡು ನಾನೀಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಗೋಡಂಬಿ ಮತ್ತು ಇಂಗು ಇದಿಷ್ಟನ್ನು ಸೇರಿಸಿ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈ ಕಡೆಯಲ್ಲಿ ಇದನ್ನು ಒಗ್ಗರಣೆನ ನಾನು ಸೇರಿಸ್ತಾ ಇದ್ದೀನಿ. ಈಗೆಲ್ಲ ನಮ್ಮ ಬಿಸಿಬೇಳೆಭಾತ್ ರೆಡಿಯಾಗಿದೆ. ನೋಡಿ, ಕೊತ್ತಂಬರಿ ಸೊಪ್ಪಿಂದ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಅಲಂಕರಿಸಿದ್ದೀನಿ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿಬೇಳೆಭಾತ್ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮಗೂ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.